ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು, ಇಲ್ಲ ಅಂತಂದರೆ ನಾವು ದಂಡವನ್ನು ಹಾಕ್ತೀವಿ ಅಂತ ಪೊಲೀಸರು ಹೇಳ್ತಾರೆ. ನಾವು ಎಲ್ಲೆಲ್ಲೋ ಸಂದಿಗೊಂದು ತೂರಾರಕ್ಕೆ ಹೋಗ್ತಾ ಇರ್ತೀವಿ, ಟ್ರಾಫಿಕ್ ಸಿಗ್ನಲ್ಗಳನ್ನ ಜಂಪ್ ಮಾಡ್ತಾ ಇರ್ತೀವಿ, ಆಗ ಟಕ್ಕಂತ ಫೋಟೋ ಹೊಡೆದು ಫೈನ್ ಹಾಕ್ಬಿಡ್ತಾರೆ. ಅದು ಎಷ್ಟು ಕೇಸ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಅದಕ್ಕಾಗಿ ಟ್ರಾಫಿಕ್ ದಂಡಕ್ಕೆ 50% ರಿಯಾಯಿತಿ ಕೊಡಲಾಗಿತ್ತು. ರಿಯಾಯಿತಿಗೆ ಸರಿಯಾಗಿ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ. 50% ಕೊಟ್ಟರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಟ್ರಾಫಿಕ್ ದಂಡಕ್ಕೆ 50% ರಿಯಾಯಿತಿಗೆ ಸರಿಯಾದ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ. 3 ವಾರಗಳಲ್ಲಿ ಕಲೆಕ್ಷನ್ ಆಗಿದ್ದು ಬರೀ 96 ಕೋಟಿ ರೂಪಾಯಿ ಅಷ್ಟೇ. ಟ್ರಾಫಿಕ್ ದಂಡ ಬಾಕಿ ಇರೋದು 1000 ಕೋಟಿ ಈ ಒಂದು ವಿಚಾರದಲ್ಲಿ. ಆದರೆ ಇದರಲ್ಲಿ 10% ಕೂಡ ಕಲೆಕ್ಟ್ ಆಗಿಲ್ಲ ಹಣ. ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ರವರೆಗೆ 50% ಆಫರ್ ನೀಡಿತ್ತು ಸರ್ಕಾರ. ನಿನ್ನೆ ಕೊನೆಯ ದಿನ ಪಾವತಿಗೆ ಮುಗಿಬಿದ್ದಂತಹ ವಾಹನ ಸವಾರ. ಟ್ರಾಫಿಕ್ ದಂಡಕ್ಕೆ ಏನು 50% ಕೊಡಲಾಗಿತ್ತು. ಜನರು ಟ್ರಾಫಿಕ್ ನಿಯಮಗಳನ್ನು ಮೀರ್ತಾ ಇದ್ರು, ಅದಕ್ಕಾಗಿ ನಾವು ದಂಡ ಹಾಕ್ತೀವಿ ಅಂತ ಹಾಕಿದ್ರು. ಯಾವೆಲ್ಲ ವಾಹನಗಳಿಗೆ ಪೊಲೀಸರು ದಂಡ ಹಾಕಿದ್ರು, ನೀವು ಫುಲ್ ಪೇಮೆಂಟ್ ಮಾಡೋದು ಬೇಡ, ಬರೀ ಆಫ್ ಪೇಮೆಂಟ್ ಮಾಡಿದರೆ ಸಾಕು ಅಂತ ಹೇಳಿ 50% ಡಿಸ್ಕೌಂಟನ್ನು ಕೊಟ್ಟಿದ್ರು. ಆದರೆ 3 ವಾರಗಳಲ್ಲಿ ಕಲೆಕ್ಷನ್ ಆಗಿದ್ದು ಬರೀ 96 ಕೋಟಿ ಅಷ್ಟೇ. 1000 ಕೋಟಿ ಬರಬೇಕಾಗಿತ್ತು ಅದರ ಒಂದು ಮೊತ್ತ, ಆದರೆ ಬರೀ 96 ಕೋಟಿ ಬಂದಿದೆ. ಇದು ಬರೀ ಕೇವಲ 10% ಕೂಡ ಕಲೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಜನರು ಇದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. 50% ಕೊಡ್ತೀವಿ ಅಂದರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಆಗಸ್ಟ್ 23ರಿಂದ ಇದು ಸೆಪ್ಟೆಂಬರ್ 12ನೇ ತಾರೀಕುವರೆಗೆ ಕೊಟ್ಟಿದ್ದರು, ಆದರೆ ಅದು ಯಾವುದೋ ರೀತಿ ಯೂಸ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಇನ್ನು ಜನರಿಗೆ ಏನಾದರೂ 75% ಕಟ್ತಾರೇನೋ ಗೊತ್ತಿಲ್ಲ. ಆದರೆ ಈಗ ಕೊನೆಯ ದಿನದಲ್ಲಿ ಜನ ಕಟ್ಟೋಕೆ ಮುಗಿಬಿದ್ದಿದ್ದಾರೆ. ಏನೋ ನಾವು 50% ಕಟ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕೊನೆ ದಿನ ಬಂದಿದ್ದಾರೆ. ಆದರೆ ಇದಕ್ಕೂ ಮುಂಚೆ ಬಂದರೆ ಇನ್ನೂ ಸಾಕಷ್ಟು ದುಡ್ಡು ಕಲೆಕ್ಟ್ ಆಗ್ತಿತ್ತೇನೋ. ಆದರೆ ಈಗ ಬರೀ 96 ಕೋಟಿ ರೂಪಾಯಿ ಮಾತ್ರ ಆಗಿರುವಂಥದ್ದು. 1000 ಕೋಟಿ ಕಲೆಕ್ಟ್ ಆಗಬೇಕಿತ್ತು. 1000 ಕೋಟಿಯಷ್ಟು ದಂಡ ಪಾವತಿ ಇತ್ತು ಎಲ್ಲ ಒಂದು ವಾಹನಗಳ ಏನು ಕೇಸ್ಗಳನ್ನು ಸೇರಿಸಿದ್ರೆ. ಆದರೆ 100 ಕೋಟಿ ಕೂಡ ಆಗಿಲ್ಲ, ಬರೀ 96 ಕೋಟಿ ಆಗಿರುವಂಥದ್ದು. 10% ಕೂಡ ಆಗಿಲ್ಲ. ಜನರ ಒಂದು ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಿಲ್ಲ. ಈ ಹಿಂದೆ ಕೂಡ ಇದೇ ರೀತಿಯಾಗಿ 50% ರಿಯಾಯಿತಿ ಕೊಟ್ಟಾಗ ಆಗ ಸ್ವಲ್ಪ ಸರಿಯಾದ ರೆಸ್ಪಾನ್ಸ್ ಸಿಕ್ಕಿತ್ತು, ಜನರು ಜವಾಬ್ದಾರಿ ತಗೊಂಡು ಕಟ್ಟಿದ್ರು. ಈಗ ಯಾಕೋ ಆ ಒಂದು ಜವಾಬ್ದಾರಿ ಜನರಲ್ಲಿ ಕಾಣ್ತಾ ಇಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಬರೀ 96 ಕೋಟಿ ಮಾತ್ರ ಬಂದಿರುವಂಥದ್ದು ಪೊಲೀಸ್ ಇಲಾಖೆಗೆ. ಸಂಚಾರಿ ಪೊಲೀಸ್ ಇಲಾಖೆ ಏನಿದೆ ಆ ಒಂದು ಇಲಾಖೆಗೆ ಬರೀ 10% ಬಂದಿದೆ. ಈ ಒಂದು 50% ರಿಯಾಯಿತಿ ಆಫರ್ ಕೊಟ್ಟರು ಕೂಡ ಸರ್ಕಾರ ಏನು ಯೂಸ್ ಆಗಿಲ್ಲ ಅನ್ನೋ ಥರ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.